ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ಮಹಿಳೆಯರ ಪರಾಕ್ರಮ ಗುಂಡು ಎಸೆತದಲ್ಲಿ ಪ್ಯಾರಾ ಅಥ್ಲೇಟ್ ಶರ್ಮಿಳಾಗೆ ಚಿನ್ನ ದೊರಕಿದೆ. ಕಾಮನ್ವೆಲ್ತ್ ಗೇಮ್ನಲ್ಲಿ ಭಾರತ ಮಹಿಳೆಯರ ಪರಾಕ್ರಮ ಗುಂಡು ಎಸೆತದಲ್ಲಿ ಪ್ಯಾರಾ ಅಥ್ಲೇಟ್ ಶರ್ಮಿಳಾಗೆ ಚಿನ್ನ ದೊರಕಿದೆ. ಪ್ಯಾರಾ ಶಾಟ್ ಪುಟ್ F57 ಸ್ಪರ್ಧೆಯಲ್ಲಿ ಚಿನ್ನ ಪದಕ ದೊರಕಿದೆ. ಪ್ರಥಮ ಬಾರಿಗೆ ಭಾರತದ ಪರ ಚಿನ್ನ ಗೆದ್ದು ರೆಕಾರ್ಡ್ ಮಾಡಿದ್ದಾರೆ. 9.81 ಮೀಟರ್ ದೂರಕ್ಕೆ ಗುಂಡು ಎಸೆದ ಶರ್ಮಿಳಾ ಗುಂಡು ಎಸೆತದಲ್ಲಿ ಇತಿಹಾಸ ಬರೆದಿದ್ದಾರೆ. ಕಾಮನ್ವೆಲ್ತ್ ಗೇಮ್ನಲ್ಲಿ ಭಾರತ ಮಹಿಳೆಯರ ಪರಾಕ್ರಮ ಮೆರೆದಿರುವಂತಹದ್ದು. ಗುಂಡು ಎಸೆತದಲ್ಲಿ ಪ್ಯಾರಾ ಅಥ್ಲೇಟ್ ಶರ್ಮಿಳಾಗೆ ಚಿನ್ನದ ಪದಕ ದೊರಕಿದೆ. ಪ್ಯಾರಾ ಶಾಟ್ ಪುಟ್ F57 ಸ್ಪರ್ಧೆಯಲ್ಲಿ ಅವರಿಗೆ ಚಿನ್ನದ ಪದಕ ದೊರೆತಿರುವಂತಹದ್ದು. ಮೊದಲ ಬಾರಿಗೆ ಭಾರತದ ಪರ ಚಿನ್ನ ಗೆದ್ದು ರೆಕಾರ್ಡ್ ಮಾಡಿದ್ದಾರೆ. 9.81 ಮೀಟರ್ ದೂರಕ್ಕೆ ಗುಂಡು ಎಸೆದು ಇತಿಹಾಸ ನಿರ್ಮಿಸಿದ್ದಾರೆ ಶರ್ಮಿಳಾ ಧನ್ಕರ್. ಗುಂಡು ಎಸೆತದಲ್ಲಿ ಕನ್ನಡತಿ ಶಿಲ್ಪಾ ಪದಕ ಬೇಟೆಯಾಗಿದೆ. ಕಂಚಿನ ಪದಕಕ್ಕೆ ಕೊರಳೊಡ್ಡಿದ ಕನ್ನಡತಿ ಶಿಲ್ಪಾ 7.26 ಮೀಟರ್ ಎಸೆದು ಕಂಚಿನ ಪದಕ ಗೆಲುವು ಸಾಧಿಸಿಕೊಂಡಿದ್ದಾರೆ. ಪ್ಯಾರಾ ಅಥ್ಲೇಟ್ KS ಶಿಲ್ಪಾರಿಂದ ರಾಜ್ಯಕ್ಕೆ ಹೆಮ್ಮೆ ಆಗಿರುವಂತಹದ್ದು. KR ನಗರದ ಕಂಚುಗಾರಕೊಪ್ಪಲ ಗ್ರಾಮದ ಶಿಲ್ಪಾ ಚಿಕ್ಕವಳಾಗಿದ್ದಾಗ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ರು ಶಿಲ್ಪಾ. ಸದ್ಯ ಇದೀಗ ಅವರು ಒಂದು ರೀತಿಯಾಗಿ ರಾಜ್ಯಕ್ಕೆ ಹೆಮ್ಮೆ ಪಡುವಂತಹ ವಿಚಾರ ಇದು. ಗುಂಡು ಎಸೆತದಲ್ಲಿ ಕನ್ನಡತಿ ಶಿಲ್ಪಾ ಕೂಡ ಪದಕ ಬೇಟೆ ಮಾಡಿರುವಂತಹದ್ದು. ಕಂಚಿನ ಪದಕಕ್ಕೆ ಕನ್ನಡತಿ ಶಿಲ್ಪಾ ಕೊರಳೊಡ್ಡಿದ್ದಾರೆ. 7.26 ಮೀಟರ್ ಎಸೆದು ಕಂಚಿನ ಪದಕ ಗೆದ್ದುಕೊಂಡಿರುವಂತಹದ್ದು. ಪ್ಯಾರಾ ಅಥ್ಲೇಟ್ KS ಶಿಲ್ಪಾರಿಂದ ರಾಜ್ಯಕ್ಕೆ ಹೆಮ್ಮೆ ಕೂಡ ಆಗಿರುವಂತಹದ್ದು. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಇತಿಹಾಸ ಸೃಷ್ಟಿಸಿದ ಸರ್ವೇಶ್ ಕುಶಾರೆ ಹೈಜಂಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಸರ್ವೇಶ್ ಕುಶಾರೆ ಹೈಜಂಪ್ನಲ್ಲಿ ಭಾರತಕ್ಕೆ ಮೊದಲ ಬೆಳ್ಳಿ ಪದಕ ದೊರಕಿದೆ. 2.25 ಮೀಟರ್ ಜಿಗಿಯುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಮುಡಿಗೆ 10 ಪದಕ ಬಂದಿದೆ. 2 ಚಿನ್ನ, 5 ಬೆಳ್ಳಿ ಹಾಗೂ 3 ಕಂಚು ಸೇರಿದಂತೆ ಒಟ್ಟು 10 ಪದಕ ಬಂದಿರುವಂತಹದ್ದು. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಸರ್ವೇಶ್ ಕುಶಾರೆ. ಹೈಜಂಪ್ನಲ್ಲಿ ಬೆಳ್ಳಿ ಪದಕ ಗೆಲ್ಲುವ ಮೂಲಕ ಸಾಧನೆ ಮಾಡಿರುವಂತಹದ್ದು. ಭಾರತಕ್ಕೆ ಮೊದಲ ಬೆಳ್ಳಿ ಪದಕ ಇದು. 2.25 ಮೀಟರ್ ಜಿಗಿಯುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಒಟ್ಟು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ಮುಡಿಗೆ 10 ಪದಕ ಬಂದಿರುವಂತಹದ್ದು. 2 ಚಿನ್ನ, 5 ಬೆಳ್ಳಿ ಹಾಗೆ ಕಂಚು ಸೇರಿ 3 ಕಂಚು ಸೇರಿದಂತೆ ಒಟ್ಟು 10 ಪದಕ ಭಾರತದ ಪಾಲಾಗಿರುವಂತಹದ್ದು.